ನಮಸ್ಕಾರ ರೀ ಜವಾರಿ ಮಂದಿಗೆ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಒನ್ ಡೇ ಟ್ರಿಪ್ ಮಾಡ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬಾದಾಮಿ ಬನಶಂಕರಿಗೆ ಹೋಗ್ತಿದ್ದೀವಿ. ನಾವು ಬಿಟ್ಟಿದ್ದೆ ಇಳ್ಕಲಿಂದ ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ 10 ಗಂಟೆ ಆಗಿತ್ತು ಬಿಟ್ಟು. ಫಸ್ಟ್ ಸ್ಟಾಪ್ ತೊಗೊಂಡಿದ್ದೆ ನಾವಂದರೆ ಗುಳೇದ ಗುಡ್ಡದ ಮೇಲೆ ಹೋಗಿದ್ವಿ. ಅದಕ್ಕೆ ಗುಳೇದ ಗುಡ್ಡಕ್ಕೆ ಹೋದರೆ ಯಾರು ರಬಡಿ ಜಿಲೇಬಿ ತಿಂದೆ ವಾಪಸ್ ಬರೋದೇ ಇಲ್ಲ. ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಓಪನ್ ಇತ್ತು ಶಾಪು. ಬಿಸಿ ಬಿಸಿ ಜಿಲೇಬಿ ಕೊಟ್ಟರು. ರಬಡಿ ಜೊತೆ ತಿಂತಾ ಇದ್ದರೆ ಮಸ್ತ್ ಸಖತ್ತಿತ್ತು. ಇಲ್ಲಿ ನೋಡಿ ನಾವೆಲ್ಲರೂ ಚೆನ್ನಾಗಿ ತಿಂತಿದ್ದೀವಿ. 1-2 ಪ್ಲೇಟ್ ತೊಗೊಂಡಿದ್ವಿ ನಾವು. ಅಲ್ಲೇ ಚೆನ್ನಾಗಿ ತಿಂದು ಇಲ್ಲೇ ನಮ್ಮ ಪುಟ್ಟಿನೂ ನೋಡಿ ಯಾವ ರೀತಿ ತಿನ್ನತ್ತಾಳೆ ಅಂತ ಜಿಲೇಬಿ. ಅವಳಿಗೆ ತುಂಬ ಇಷ್ಟ ಜಿಲೇಬಿ ಅಂದರೆ. ಇಲ್ಲಿ ನೋಡಿ ಯಾವ ರೀತಿ ತಿನ್ನತ್ತಾಳೆ ಅಂತಂದು. ಅವಳು ತಿಂದಾದಮೇಲೆ ಮತ್ತು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ನಾವು ಬನಶಂಕರಿಗೆ ಯಾವ ರೂಟಿಗೆ ಹೋಗಿದ್ವಿ ಅಂದರೆ ಇಳ್ಕಲ್, ಆಮೇಲೆ ಗುಳೇದ ಗುಡ್ಡ ಆದಮೇಲೆ ನೆಕ್ಸ್ಟ್ ಇರೋದೇ ಬಾದಾಮಿ. ಅದಾಗಿದ ಮೇಲೆ ಬನಶಂಕರಿ. ನಾವಿವಾಗ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಪುಟ್ಟಿ ಅಂತೂ ಕಾರಲ್ಲಿ ಫುಲ್ ತರಲೆ ಮಾಡ್ತಿದ್ರು. ನೋಡಿ ಯಾವ ರೀತಿ ಮಾಡ್ತಿದ್ದಾಳೆ ಅಂತ. ಅದು ಇದು ತೆಗೆಯೋದು ಎಲ್ಲ ಮಾಡ್ತಿದ್ಲು. ಹಾಗೆ ಎಂಜಾಯ್ ಮಾಡ್ಕೊತ ಸಾಂಗ್ ಕೇಳ್ಕೊತ ನಾವು ಅಂತೂ ಇಂತೂ ಬಾದಾಮಿಗೆ ರೀಚ್ ಆದ್ವಿ. ನೋಡಿದೆ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಬನಶಂಕರಿಗೆ ನಾವು ರೀಚ್ ಆದ್ವಿ. ಬನಶಂಕರಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ರೋಡೆಲ್ಲ ಇವಾಗ ಮಾಡ್ತಿದ್ದಾರೆ, ಚೆನ್ನಾಗಿದೆ. ನೋಡಿ ಆಲ್ಮೋಸ್ಟ್ ಆಗಿ ರೀಚ್ ಆಗೇ ಬಿಟ್ವಿ ನಾವು. ನೋಡಿ ಎಂಟ್ರಿ ಆದ್ವಿ ಇವಾಗ ಜಸ್ಟ್. ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಜನ ಇದ್ದರು, ಬಟ್ ಸ್ವಲ್ಪ ಅಂಗಡಿ ಕಿತ್ತಿದ್ದಾರೆ. ನಾಟಕ ಗೀಟ್ಗ ಎಲ್ಲ ಇದ್ವು. ಇನ್ನು ನಾವು ಹಂಗೂ ಹಿಂಗೋ ಹುಡುಕಿ ಅಲ್ಲೋ ಇಲ್ಲೋ ಏನೇನೋ ಮಾಡಿ ಒಂದು ಕಡೆ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನೋಡ್ಕೊಂಡು ಹೋದ್ವಿ. ನೋಡ್ಬೋದು ಇನ್ನು ನಾಟಕ ಎಲ್ಲ ಏನಿದೆ. ಜನನೂ ಇದ್ದಾರೆ, ಜಾತ್ರೆ ಅಷ್ಟು ಜನ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಹಂಗೋ ಹಿಂಗೋ ಪಾರ್ಕ್ ಮಾಡಿ ಒಂದು ಹತ್ರ ಬಂದ್ವಿ. ಇದು ನೋಡಿದ್ದು ತೇರಿದು, ದೇವಿ ತೇರು. ಇಲ್ಲೋ ನಮಸ್ಕಾರ ಮಾಡಿ ಗರ್ಭಗುಡಿ ಒಳಗೆ ಹೋದ್ವಿ. ಅಲ್ಲೇ ಅಷ್ಟು ತೀರಾ ಜನ ಇರಲಿಲ್ಲ. ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ದೇವ್ರ ಕಡೆ ಹೊರಟ್ವಿ. ತುಂಬ ಅಂದರೆ ತುಂಬ ಗದ್ದಲ ಇತ್ತು ಒಳಗೆ. ದೇವ್ರ ಗುಡಿ ಒಳಗೆ ಹೋಗ್ತಾ ಎಷ್ಟು ಜನ ಇದ್ದರು, ಬರ್ತಾ ಅದಕ್ಕೆ ಡಬಲ್ ಆಗಿದ್ದರು. ಹಂಗೋ ಹಿಂಗೋ ಮಾಡಿ ದರ್ಶನ ಮಾಡ್ಕೊಂಡಿದ್ದೀವಿ. ಇದು ಇವಾಗ ನೋಡಿ ಯಾವ ರೀತಿ ಜನ ಇದ್ದಾರೆ, ದೇವ್ರ ದರ್ಶನ ಹೇಗಾಯಿತು ಅಂತ ರಿಕಪ್ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಇವಾಗ ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲ ಮೇಲೆಲ್ಲ ಕ್ಯೂ ಹಚ್ಚಿದ್ದಾರೆ. ಯಪ್ಪ ನಮಗಂತೂ ಏಕಪ್ಪ ದೇವಿ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ. ಹಂಗೋ ಹಿಂಗೋ ದೇವಿ ದರ್ಶನ ಎಲ್ಲ ಆಯಿತು. ಆದಮೇಲೆ ತುಪ್ಪ ದೀಪ ಹಚ್ಚಿ ಹಣ್ಣುಕಾಯಿ ಎಲ್ಲ ಮಾಡಿ ಅಲ್ಲೇ ಕುತ್ಕೊಂಡು ಆರಾಧನೆ ಮಾಡಿ ಅಲ್ಲಿಂದ ನಾವು ಹೊರಟ್ಬಿಟ್ವಿ. ಅಲ್ಲಿಂದ ನಾವು ಹೊರಟ ಮೇಲೆ ಅಲ್ಲೇ 8 ಕಿಲೋಮೀಟ್ರ್ ದೂರ ಬನಶಂಕರಿಯಿಂದ ಶಿವಗ ಮಂದಿರ ಇದೆ, ಅಲ್ಲಿ ಹೋದ್ವಿ ನಾವು. ಜಸ್ಟ್ 8 ಕಿಲೋಮೀಟ್ರ್ ಇದೆ. ಸ್ವಲ್ಪ ರೋಡ್ ಮಾಡ್ತಿದ್ದಾರೆ, ಹೋಗ್ಬೋದು. ಶಿವಗ ಮಂದಿರಕ್ಕೆ ರೀಚ್ ಆದ್ವಿ. ಚೆನ್ನಾಗಿದೆ ನೋಡಿ. ಅಲ್ಲೇ ಹೋಗಿ ಗದ್ಗೆಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಹಾಗೆ ವ್ಯೂ ನೋಡ್ತಿದ್ವಿ. ಎಲ್ಲ ನಮಸ್ಕಾರ ಮಾಡಿ ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ನಾವೆಲ್ಲ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಂದರೆ ಫುಲ್ ತಂಪಿತ್ತು. ಕಾರ್ನಲ್ಲಿ ಬಂದಿದ್ದಕ್ಕೂ ರೋಡ್ ಇರೋದಕ್ಕೂ ತುಂಬ ಶೆಕೆ ಆಗ್ತಿತ್ತು. ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಇನ್ನೊಂದು ಗದ್ಗೆಗೆ ಹೋದ್ವಿ. ನಮ್ಮ ಪುಟ್ಟಿ ಬರೀ ಇಳಿಸಿದ್ರೆ ಸಾಕು
ಅಲ್ಲಿಂದ ಇಲ್ಲಿಗೆ ಹೋಗೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಬರೀ ಓಡಾಡೋದು ಕೆಲಸ ಆಗಿತ್ತು. ಹಾಗೆ ಇಲ್ಲಿ ಬುಕ್ ಹಚ್ಚಿದ್ರು, ಸ್ವಲ್ಪ ಅವನ್ನೆಲ್ಲ ನೋಡಿಕೊಂಡು ನಾವೇನು ಪರ್ಚೇಸ್ ಮಾಡಲಿಲ್ಲ. ಹಾಗೆ ಇನ್ನೊಂದು ಗದಿಗೆ ಹೋಗಿ ಅಲ್ಲಿ ಸಹ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಹೊರಟ್ವಿ. ನಾನು ನಿಮಗೆ ಇಲ್ಲಿ ಮೇನ್ ಏನು ತೋರಿಸ್ಬೇಕಂದ್ರೆ ತೇರಿನ ಮನೆ ತೋರಿಸ್ಬೇಕು. ಎಷ್ಟು ದೊಡ್ಡ ತೇರಂದರೆ ಇದು ವಿಶ್ವದ ಅತಿ ದೊಡ್ಡ 2ನೇ ತೇರಂತಾರ. ಇದೆ ನೋಡಿ ತೇರಿನ ಮನೆ. ತೇರಿನ ಮನೆ ನೋಡಿಕೊಂಡು ನಾವು ಕಾರ್ ಹತ್ತೇ ಬಿಟ್ವಿ. ನಮ್ಮ ಪಯಣ ಇವಾಗ ಈ ಕಡೆ. ಬಾಯ್ ಬಾಯ್.